ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಲೇಜಿ ಸಂಡೇ ಲೇಟ್ ನಾಷ್ಟ. ಇವತ್ತು ನಾಷ್ಟ ಮಾಡೋದ್ರಲ್ಲಂತೂ 12:40 ಆಗಿತ್ತು ಎಲ್ಲ ಕೆಲಸ ಮುಗಿಸ್ಟ್ರಲ್ಲಿ. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ತಂದಿದ್ದೀನಿ. ತುಂಬ ಸಾಫ್ಟ್, ಮೇಲೆ ತುಂಬ ಕ್ರಿಸ್ಪಿಯಾಗಿರೋಂಥದ್ದು ಬಟನ್ ವಡ. ಇದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೋಟೆಲ್ನಲ್ಲಿ ತುಂಬ ಫೇಮಸ್. ಇದು ಮಲ್ಲು ಕ್ಯಾಂಟೀನ್ ಅಂತ. ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಉದ್ದಿನಬೇಳೆನ ನೆನೆಸಿಟ್ಟಿದ್ದೀನಿ. ಇದು ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮಗೆ ಕೊನೆ ಸರಿ ಹೇಳಿದಾಗನೇ ಸಂಡೇ ಅಂದರೆ ನಾನಂತೂ ಲೇಜಿ. ಇದು ತುಂಬ ಚೆನ್ನಾಗಿ ನೆಂದಿದೆ. ಇದು ನಮ್ಮ ಹೊಲದಲ್ಲಿನೇ ಬೆಳೆದಿರೋ ಉದ್ದಿನಬೇಳೆ. ಪಾಲಿಶ್ ಅಷ್ಟಾಗಿಲ್ಲ, ಅದಕ್ಕೆ ಮೇಲೆ ಕಪ್ಪಗೆ ಸಿಪ್ಪೆ ಹಾಗೆ ಉಳ್ಕೊಂಡಿದೆ. ನಾನು 1.5 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಸಣ್ಣ ನುಣ್ಣಗೆ ಅರಿಬೇಕು, ಅಂದರೆ ರುಬ್ಕೊಂಡು ಬರಬೇಕು. ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೊಳ್ಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಮಯ ಇದೆ, ಏನಾದರೂ ಒಳ್ಳೆ ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡಾಗ ಇದನ್ನು ಮಾಡ್ಬೋದು. ನೋಡಿ, ನಾನು ಇದಕ್ಕೆ ಅರ್ಧ ಬಟ್ಲಷ್ಟು ರವೆ ಬೆರೆಸ್ತಾ ಇದ್ದೀನಿ. ರವೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಇಲ್ಲೋ ಗಟ್ಟಿಯಾಗುತ್ತೇನೋ ಅಂತ ವಿಚಾರ ಮಾಡೋದು ಬೇಡ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಅಗತ್ಯಕ್ಕೆ ತಕ್ಕಷ್ಟು ನೀರು ಬೆರೆಸೋಣ. ಯಾಕಂತಂದರೆ ರವೆ ಹೊಂದ್ಕೊಂಡು ಬಿಡುತ್ತಲ್ವ, ರವೆನ ನೆಂದಾಗ ಹಿಟ್ಟು ಮತ್ತು ರವೆ ಬೆಂದ್ಕೊಂಡು ಗಟ್ಟಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ರೆ ವಡೆ ಹಿಟ್ಟಿನ ಹದಕ್ಕೆ ಬಂದುಬಿಡುತ್ತೆ. ಆಮೇಲೆ ಆರಾಮಾಗಿ ಮಾಡ್ಕೊಳ್ಬೋದು, ಏನೂ ಅಡ್ಡಿ ಇಲ್ಲ. ಸ್ವಲ್ಪ ಸೋಡಾ ಬೆರೆಸೋಣ. ಅಡುಗೆ ಸೋಡಾನ ಚಿಟಿಕೆ ಮಾತ್ರ, ಜಾಸ್ತಿ ಹಾಕ್ಕೊಳ್ಬೇಡಿ. ರುಚಿಗೆ ತಕ್ಕಷ್ಟು, ಅಗತ್ಯಕ್ಕೆ ತಕ್ಕಷ್ಟು ಉಪ್ಪು ಬೆರೆಸ್ಕೊಳ್ಬೇಕು. ನೀವು ಇದಕ್ಕೆ ಬೇಕಾದರೆ ಕರಿಬೇವಿನ ಸೊಪ್ಪು, ಹಸಿ ತೆಂಗಿನಕಾಯಿ ಚೂರು, ಹಸಿಮೆಣಸಿನ್ಕಾಯಿ, ಶುಂಠಿ ಇದನ್ನು ಕೂಡ ಉದ್ದಿನಬೇಳೆ ಒಟ್ಟಿಗೆ ಹಾಕಿ ರುಬ್ಕೊಳ್ಬಹುದು. ನಾನು ಅದನ್ನೇನು ಹಾಕಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಚಟ್ನಿಗೆ ಶೇಂಗಾ ಬೀಜನ ಹುರಿತಾ ಇದ್ದೀನಿ. ನಾನು ಇಂಗ್ರೀಡಿಯೆಂಟ್ಸ್ ಯಾವುದೂ ತೋರಿಸಿಲ್ಲ, ಶೇಂಗಾನ ಹುರಿತಾ ಇದ್ದೇನೆ. ಶೇಂಗಾ ಸ್ವಲ್ಪ ಚೆನ್ನಾಗಿ ಚಟ್ಪಟ ಅನ್ನಬೇಕು. ಸ್ವಲ್ಪ ಎಣ್ಣೆ ಅಂಶ ಜಿಡ್ಡೆಲ್ಲ ಚೆನ್ನಾಗಿ ಸುಟ್ಟರೆ ಹುರಿದ್ರೆ ಚೆನ್ನಾಗಿರುತ್ತೆ. ಚಮಚಿ ಚೆನ್ನಾಗಿ ಹುರಿದುಕೊಳ್ಳೋಣ ಇದಕ್ಕೆ. ಇದು ಆಲ್ಮೋಸ್ಟ್ ಹುರಿತಾ ಬಂತು ನೋಡಿ ಸ್ನೇಹಿತರೆ, ಹುರಿತಾ ಬಂತು. ಎಲ್ರಿಗೂ ಒಂದು ರಿಕ್ವೆಸ್ಟ್ ಇದೆ, ಪ್ಲೀಸ್ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ ಇದಕ್ಕೆ. ಹಸಿಮೆಣಸಿನ್ಕಾಯಿ ಹಾಗೆ ಕೂಡ ಹಾಕ್ಕೊಳ್ಬೋದು, ಆದರೆ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ. ಶೇಂಗಾ ನೀರು ಚಟ್ನಿ ಅಂತ. ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹೊತ್ತದಂಗೆ ಹುರಿಯೋಣ ಇದಕ್ಕೆ. ಕಲಬುರ್ಗಿನವರಾದರೆ ಗೊತ್ತಾಗಿರುತ್ತೆ ಇದು, ಯಾಕಂದರೆ ಹಳ್ಳಿ ಕೈ ರುಚಿ ಅಂತಲೇ ಹೇಳ್ಬೋದು. ಈ ಕಡೆ ಏನೇ ಮಾಡಿದ್ರೂ ಮೆಣಸಿನ್ಕಾಯಿ ಹುರಿದೇ ಹಾಕ್ತಾರೆ, ಹಾಗೆ ಹಸಿದಾಗ ಹಾಕಲ್ಲ. ಚೆನ್ನಾಗಿ ಸ್ವಲ್ಪ ಹುರಿಯೋಣ. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗೆಲ್ಲ ಹಸಿಮೆಣಸಿನ್ಕಾಯಿ ಖಾರನೇ ಬರ್ತಾಯಿದೆ. ಅದ್ರ ಜೊತೆ ಒಂದು 4-5 ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಆಲ್ಮೋಸ್ಟ್ ಹುರಿದಾಗಿದೆ. ಇದನ್ನು ಎತ್ತಿಡೋಣ. ನೋಡಿ, ಸಣ್ಣ ಮಿಕ್ಸರ್ ಜಾರಿಗೆ ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಪುಟಾಣಿ ಹಾಕಿದ್ದೀನಿ, ಅಂದರೆ ಹುರುಗಡ್ಲೆ ಹಾಕಿದ್ದೀನಿ. ಇವಾಗ ಎಣ್ಣೆನಲ್ಲಿ ಬಾಡಿಸಿರೋ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕೂಡ ನಾನು ಇದಕ್ಕೆ ಬೆರೆಸಿದ್ದೀನಿ. ಒಂದು ಸ್ವಲ್ಪ ಹುಳಿ ಇರಲಿ ಚಟ್ನಿ ಅಂತ ಒಂದೆರಡು ಎಲೆ ಹುಣಸೆಹಣ್ಣೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಸಣ್ಣಗೆ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ರುಬ್ಬಾಗಿದೆ. ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾಯಿಲ್ಲ, ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಬೋದು. ಸಿಂಪಲ್ ಒಗ್ಗರಣೆ. ಒಂದು ಸಣ್ಣ ಪ್ಯಾನ್ಗೆ 1-2 ಚಮಚ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಹಾಕ್ರಿ. ನಾನಂತೂ ಜೀರಿಗೆ ಹಾಕಲ್ಲ. ಅದಕ್ಕೊಂದೆರಡು ಕರಿಬೇವಿನ ಎಲೆ, ಒಂದು ಸ್ವಲ್ಪ ಇಂಗು ಅಥವಾ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಒಗ್ಗರಣೆ ಕೊಟ್ಕೊಳ್ಬೋದು. ನೋಡಿ, ನಾನಿಲ್ಲಿ ಬಟನ್ ವಡ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕೈನ ನೀರಿನಲ್ಲಿ ಅಮುಕ್ಸ್ಬಿಟ್ಟು ಉದ್ದಿನ ಹಿಟ್ಟು ರುಬ್ಬಿರೋದೇನು ಮಿಶ್ರಣ ಇದೆಯಲ್ಲ, ನೋಡಿ ಈ ಥರ ಮಾಡಿ ಹಾಕಿದ್ರೆ ಆಯಿತು. ಒಳ್ಳೆ ಶೇಪ್ ಬರುತ್ತೆ. ನಾನು ನಿಮಗೆ ಯಾವಾಗಲೂ ಹೇಳಿದ್ನಲ್ಲ, ಏನು ವಿಚಾರ ಮಾಡೋ ಹಾಗೇ ಇಲ್ಲ ಅಂತ. ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರವೆ ಬೆರೆಸಿಟ್ಟಿದ್ರೆ ವಡೆ ಮಾಡಬೇಕಾದ್ರೆ ಒಳ್ಳೆ ಬೆಂದ್ಕೊಂಡಿರುತ್ತೆ. ರವೆನ ನೆಂದುಬಿಟ್ಟು ಗಟ್ಟಿಯಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದ್ದೇನು ಕೂಡ. ನಾನಿದು ಮೊದಲೆಲ್ಲ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಚಟ್ನಿಗೆ ಒಂದು ಒಗ್ಗರಣೆ ಕೊಡಬೇಕಾಗಿತ್ತು ಅಂತ ಆಮೇಲೆ ಅನ್ನಿಸ್ತು ನನಗೆ. ಆದರೆ ಎಣ್ಣೆ ಜಿಡ್ಡು ಭಾಳ ತಿನ್ನೋದು ಬೇಡ ಅಂತ ನಾನು ಒಗ್ಗರಣೆ ಕೊಟ್ಕೊಂಡಿಲ್ಲ. ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ ಅನುಸಾರದ ಮೇಲೆ. ನನಗೆ ಒಗ್ಗರಣೆ ಬೇಡ ಅನಿಸಿತ್ತು, ಅದಕ್ಕೆ ನಾನು ಒಗ್ಗರಣೆ ಕೊಡಲಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ವಡೆನ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಭಾಳ ಇಷ್ಟ ಆಯಿತು. ನೀವು ಒಂದು ಸರಿ ಮಾಡಿ ನೋಡಿ, ಮಾಡಾದಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ ಬಂದು. ಸ್ನೇಹಿತರೆ, ನನ್ನ ವಿಡಿಯೋನ ಯಾರ್ಯಾರಿಗೆ ರೀಚ್ ಆಗ್ತಾಯಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನಗೂ ನನ್ನ ವಿಡಿಯೋ ನಾನು ಓಪನ್ ಮಾಡ್ಕೊಂಡು ನೋಡಿದಾಗ ನನಗೆ ಕಮೆಂಟ್ಸೇ ಇರೋದಿಲ್ಲ. ಎಲ್ಲರ ವೀಡಿಯೋಸ್ಗೂ ಕಮೆಂಟ್ಸ್ ಇರುತ್ತೆ. ಹಾಗಂತ ನನಗೇನು ಹೊಟ್ಟೆ ಕಿಚ್ಚಿಲ್ಲ.
ಆದರೂ ನನಗೂ ಓದಬೇಕಂತ ತುಂಬ ಇಷ್ಟ ಇರುತ್ತೆ ಅಲ್ವಾ. ನಾನು ಕಮೆಂಟ್ಗೆ ರಿಪ್ಲೈ ಮಾಡಬೇಕು, ನನ್ನ ವಿಡಿಯೋ ಹೇಗೆ ಬರುತ್ತೆ, ನಿಮ್ಗೆ ಹೇಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ದಯವಿಟ್ಟು ಕಮೆಂಟ್ ಮಾಡಿ ಪ್ಲೀಸ್. ಇದೊಂದು ರಿಕ್ವೆಸ್ಟ್ ಇದೆ ನಿಮಗೆ. ಕೆಲವೊಂದು ನಾವು ಏನೋ ಅಂದ್ಕೊಂಡು ವಿಡಿಯೋ ಮಾಡ್ತಿರ್ತೀವಿ, ಅದಕ್ಕೊಂದು ಒಳ್ಳೆ ಒಂದು ಆಸಕ್ತಿಯಿಂದ ಮಾಡ್ತಿರ್ತೀವಲ್ವ. ನಿಮ್ಮ ಕಡೆ ನನಗೊಂದು ಹೋಪ್ ಇದೆ, ನೀವು ವಿಡಿಯೋ ನೋಡ್ತೀರಾ, ಲೈಕ್ ಕೊಡ್ತೀರಾ, ಕಮೆಂಟ್ ಮಾಡ್ತೀರಾ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರ್ತಾರೆ ನನಗೆ, ನಂದು ವೀಡಿಯೋಸ್ನು ಭಾಳ ಜನರಿಗೆ ರೀಚ್ ಆಗುತ್ತೆ ಅಂತ. ಈ ಥರ ನನಗೂ ಆಸೆ ಇದೆ. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ. ಇದರ ಹಿಂದೆ ಬೇರೆ ಒಂದು ಹೇಳಾರ್ದಂಥ ಕತೆ ಇದೆ, ಅದು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಹೇಳಿದ್ರೆ ಆಮೇಲೆ ಯಾಕೆ ನನ್ನ ತಂದೆ ಅನ್ನೋಂಗೆ ಆ ಥರ ಇದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಕಲರ್ ಬರ್ತಾ ಇದೆ ಅಲ್ವಾ. ಸೇಮ್ ಟು ಸೇಮ್ ಹೋಟೆಲ್ನಲ್ಲಿ, ಅಂದರೆ ಸ್ಟ್ರೀಟ್ ರೋಡ್ ಸೈಡೆಲ್ಲ ಸಣ್ಣ ಸಣ್ಣ ಹೋಟೆಲು, ಅದೇ ವಡ ಮತ್ತು ಮಿನಿ ಇಡ್ಲಿ, ಮಿನಿ ವಡ ಕ್ಯಾಂಟೀನ್ ಇಟ್ಕೊಂಡಿರ್ತಾರಲ್ಲ, ಅದೇ ಥರ ಬಂದಿದೆ. ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಂದಿದೆ. ನಾನು ಇನ್ನೊಂದು ಸರಿ ಎಲ್ಲನೂ ಕರಿತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ದಯವಿಟ್ಟು ಪೂರ್ತಿ ನೋಡಿ ಕೊನೆವರೆಗೂ. ಏನು ಅದನ್ನು ಅಭಿಪ್ರಾಯ ತಿಳಿಸಿ ನನಗೆ. ಸ್ವಲ್ಪ ಭಾಳನೇ ಮಾತಾಡಿಬಿಟ್ಟೆ ನಾನಿವತ್ತು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇನ್ನೂ ಬೇರೆ ಯಾವುದಾದ್ರೂ ವಿಡಿಯೋ ನನ್ನಿಂದ ನಿಮಗೆ ಇಂಥ ವಿಡಿಯೋ ಮಾಡಿ ಅಂತ ಹೇಳೋಂಗಿತ್ತಂದರೆ ನೀವು ಕಮೆಂಟ್ ಮಾಡಿ. ನಾನು ಖಂಡಿತವಾಗಲೂ ಅದೇ ರೆಸಿಪಿ ಮಾಡಿಬಿಟ್ಟು ಆ ರೆಸಿಪಿನಲ್ಲಿನೇ ನಾನು ವಿಡಿಯೋ ಮಾಡ್ತೇನೆ. ಇದಾಗಿತ್ತು ನನ್ನ ಫೈನಲ್ ವಿಡಿಯೋ. ಹೇಗೆ ಬಂದಿದೆ ಅಂತ ಖಂಡಿತವಾಗಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.